ಪಾಂಡವಪುರ ತಾಲೂಕಿನ ಹುಲ್ಕೆರೆ ಕೊಪ್ಪಲು ಗೇಟ್ ಬಳಿ ರಸ್ತೆ ಅಪಘಾತ ಪ್ರಕರಣಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಅವರು PWD ಇಲಾಖೆ ವತಿಯಿಂದ 1.10 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ಮೈಸೂರು ಶಿವಮೊಗ್ಗ ಹೆದ್ದಾರಿಯ ಹುಲ್ಕೆರೆ ಕೊಪ್ಪಲು ಗೇಟ್ ಬಳಿ ಪದೇ ಪದೇ ರಸ್ತೆ ಅಪಘಾತವಾಗಿ ಪ್ರಾಣಹಾನಿ ಸಂಭವಿಸುತ್ತಿದ್ದನ್ನು ಮನಗಂಡ ಶಾಸಕರು ರಾಜ್ಯ ಸರ್ಕಾರದಿಂದ ಅನುದಾನ ತಂದು ರಸ್ತೆ ಅಗಲೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಸ್ಥಳೀಯ ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ್ದಾರೆ. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ, ಲೋಕೋಪಯೋಗಿ ಇಲಾಖೆ ಅನುದಾನ 1.10 ಕೋಟಿ ರು ವೆಚ್ಚದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಬಸ್ ತಂಗುದಾಣ ಹಾಗೂ ರಸ್ತೆ ಜಂಕ್ಷನ್ನಿಂದ ಇಕ್ಕೆಲೆಗಳಲ್ಲಿಯೂ ತಲಾ 100 ಮೀಟರ್ವರೆಗೆ ರಸ್ತೆ ಅಗಲೀಕರಣ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ವೇಳೆ ಕೆ. ಬೆಟ್ಟಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾಕೇಗೌಡ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯ DK ಸ್ವಾಮಿಗೌಡ, ರೈತ ಸಂಘದ ಮುಖಂಡರಾದ ಎಳ್ನೀರು ವ್ಯಾಪಾರಿ ಕೆ. ಬೆಟ್ಟಳ್ಳಿ ಸ್ವಾಮಿಗೌಡ, ಸಿಗರೇಕೊಪ್ಪಲು ಬಾಬು, ಗುತ್ತಿಗೆದಾರ ಮೈಸೂರು ಸಿ. ಕರಿಗೌಡ, ಲೋಕೋಪಯೋಗಿ ಇಲಾಖೆ AW ಜಯಕುಮಾರ್ ಹಾಗೂ ಸ್ಥಳೀಯ ಗ್ರಾಮಸ್ಥರು, ರೈತ ಸಂಘದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೇಫ್ಟಿ ಮಾಡಬೇಕು ಜೊತೆಗೆ 200 ಮೀಟರ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ರಸ್ತೆನ ಅಗಲ ಮಾಡಿ ಇದನ್ನೆಲ್ಲ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಮತ್ತೊಮ್ಮೆ ಹೇಳ್ದಂಗೆ ಇದು PWD ಡಿಪಾರ್ಟ್ಮೆಂಟಿಂದ ನಡೀತದೆ. ಇದೆಲ್ಲ ಸಿದ್ಧತೆ ಮಾಡ್ತೀವಿ. ಇಲ್ಲೇ ಮೇಲ್ಕೋಟೆಯಿಂದನೇ ಬಂದೆ ಎಲ್ಲ ದೀಪ ಅಲಂಕಾರದ್ದು ರಸ್ತೆಗಳದ್ದು ಏನೇನು ಎಲ್ಲ ಸುಮಾರು ದಿನದಿಂದಾನೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಇವತ್ತು ಸಾಯಂಕಾಲದಿಂದನೇ ಎಲ್ಲ ಕಾರ್ಯಕ್ರಮ ಶುರುವಾಯಿತು. ತೆಪ್ಪೋತ್ಸವ ಇವತ್ತು ಶುರುವಾಗುತ್ತೆ. ಆಮೇಲೆ 28ನೇ ತಾರೀಕು ವೈರ್ಮುಡಿ ಇರುತ್ತೆ. ಏನು ಹಿಂದಿನ ವರ್ಷಗಳಲ್ಲಿ ಏನೇನು ಸಿದ್ಧತೆಗಳು ಮಾಡ್ಕೊಂಡಿದ್ವಿ ಅದೇ ರೀತಿ ವರ್ಷಗಳು ಇದ್ದೇ ಮಾಡಿ ಏನು ಸಣ್ಣ ಪಕ್ಕದ್ದು ಸಮಸ್ಯೆಗಳಾಗಿದ್ದು ಒಂದು ವರ್ಷ ಅದನ್ನು ಸರಿಪಡಿಸೋಕ್ಕೆ ಕ್ರಮ ತಗೊಳ್ಬೇಕು. ಸ್ಪಾನ್ಸರ್ ಬಂದು ಊಟ ಮಾಡಿಸ್ಬೇಕು. ಇಲ್ಲಿ ನಮ್ಮ ದಾಸವಾಳ ಬೆಳಿ ಅಲ್ಲಿ ಅವರುಗಳೇ ಬಂದು ಅವರುಗಳೇ ಅಡುಗೆ ಮಾಡಿ ಅವರೇ ಬಡಿಸ್ಬಿಟ್ಟು ಇದರದ್ದು ಎಲ್ಲರೂ ಜನರು ಸೇವೆಗಳನ್ನು ಮಾಡ್ಕೊಂಡ್ಬಂತಿದ್ದಾರೆ ಹಿಂದಿನಿಂದ. ಈ ಸತಿನೂ ಅದೇ ರೀತಿ ಇನ್ನೂ ಹೆಚ್ಚಾಗಿ ನಾವು ಮಾಡ್ತೀವಿ ಅಂತ ಬೇರೆಯವರು ಬರ್ತಿದ್ದಾರೆ ಅಷ್ಟೇ. ಅದ್ರ ಬದಲು ಅದಷ್ಟೇ ಅವರು ಸೇವೆ ಸಲ್ಲಿಸಬೇಕು, ಚೆನ್ನಾಗಿ ನಮಗೆ ಒಳ್ಳೇದು ಮಾಡಿ ಇರೋದು ಏನಂದರೆ ಈ ಸತಿ ಹೋದ ಸತಿಗಿಂತ ಈ ಸತಿ ದೇವಸ್ಥಾನಕ್ಕೆ ಸುತ್ತಮುತ್ತಲು ದೇವಸ್ಥಾನಕ್ಕೆಲ್ಲ ಇನ್ನೂ ಹೆಚ್ಚಾಗಿ ಕೊಡ್ತೀವಿ ಅಂತ ಅಷ್ಟೇ. ಅದಕ್ಕೆ ಕೆಲವರು ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು ಅನ್ನೋದನ್ನು ಸಮಸ್ಯೆಗಳಾಯಿತು. ಹೀಗೆ ಭಕ್ತಾದಿಗಳು ನಾನು ಯಾವುದೋ ಒಂದು ಉತ್ಸವ ನಾನೇ ಮಾಡಿಸ್ತೀನಿ.